ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಕನ್ಯಾ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿ ಸಂಜಾತರಲ್ಲಿ ಉತ್ತರ ಫಾಲ್ಗುಣಿ ಹಾಗೂ ಚಿತ್ತಾ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳಿವೆ. ಹಸ್ತ ನಕ್ಷತ್ರದರಿಗೆ ಶುಭ ಮಿಶ್ರ ಫಲ. ಸಪ್ತಮದಲ್ಲಿರುವ ಶನಿಯ ಸಂಚಾರದಿಂದಾಗಿ ಬಹಳ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಅಂದರೆ ಮಂದಗತಿಯಲ್ಲಿ ಸಾಗಬಹುದು. ಅದರಲ್ಲೂ ವಿಶೇಷವಾಗಿ ನ್ಯಾಯಾಲಯದಲ್ಲಿ ಇರುವಂತಹ ವ್ಯಾಜ್ಯಗಳು ಬಹಳ ಕಾಲ ಪೋಸ್ಟ್ಪೋನ್ ಆಗುತ್ತಾ ಹೋಗುವ ಸಾಧ್ಯತೆಗಳು ಇದೆ. ಹಾಗೆಯೇ ನೀವು ನಂಬಿರುವಂತಹ ನಿಮ್ಮ ಹಿತೈಷಿಗಳೆಂದು ತಿಳಿದುಕೊಳ್ಳುವಂತಹ ಜನರಿಂದ ನಿಮಗೆ ಭ್ರಮ ನಿರಸನವಾಗಲಿದೆ. ಏಕೆಂದರೆ ನೀವು ಯಾರನ್ನು ಹಿತೈಷಿಗಳೆಂದು ತಿಳಿದುಕೊಂಡಿರುತ್ತೀರೋ ಕಷ್ಟ ಕಾಲದಲ್ಲಿ ನಿಮ್ಮ ಸಹಾಯಕ್ಕೆ ಬಂದೇ ಬರುತ್ತಾರೆ ಎಂಬ ಒಂದು ಭಾವನೆ ನಿಮಗೇನಿತ್ತೋ ಅವೆಲ್ಲ ನಿಜವಲ್ಲ, ಸುಳ್ಳು ಎಂದು ಈ ತಿಂಗಳು ನಿಮ್ಮ ಅರಿವಿಗೆ ಬರಲಿದೆ. ಏಕೆಂದರೆ ಶತ್ರುಗಳ ರೂಪದಲ್ಲಿ ಹಿತಶತ್ರುಗಳು ನಿಮ್ಮ ಬೆನ್ನ ಹಿಂದೆಯೇ ಚೂರಿ ಹಾಕಿ ನಿಮ್ಮ ಬಗ್ಗೆಯೇ ಅಪಪ್ರಚಾರ ಮಾಡಿ ವಿನಾಕಾರಣ ನಿಮ್ಮ ಮೇಲೆ ಆರೋಪ ಮಾಡಿ ನಿಮ್ಮನ್ನು ತಪ್ಪಿತಸ್ಥ ಅಥವಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಲಿದ್ದಾರೆ. ನಿಮ್ಮ ಒಂದು ಕುರುಡು ನಂಬಿಕೆಯಿಂದ ಈಚೆ ಬನ್ನಿ. ಸಾಧ್ಯವಾದಷ್ಟು ವಿವೇಚನೆಯಿಂದ ನಿಮ್ಮ ಹಿತೈಷಿಗಳ್ಯಾರು, ನಿಮ್ಮ ಹಿತಶತ್ರುಗಳ್ಯಾರು, ನಿಮ್ಮ ವೈರಿಗಳ್ಯಾರು ಎಂಬುದನ್ನು ಮೊದಲು ಸೂಕ್ಷ್ಮವಾಗಿ ನೀವು ಅವಲೋಕಿಸಿ ತಿಳಿದುಕೊಳ್ಳಿ. ಯಾವ ಕಾಲಕ್ಕೆ ಯಾರ ಪ್ರತಿಕ್ರಿಯೆಗಳು ಹೇಗಿತ್ತು, ನಿಮ್ಮಿಂದ ಅವರು ಉಪಕಾರ ಪಡೆದುಕೊಂಡಾಗ ಅವರ ವರ್ತನೆ ಮಾತುಗಳು ಹೇಗಿತ್ತು, ಈಗ ನಿಮ್ಮ ಒಂದು ಸಂಕಷ್ಟದ ಕಾಲದಲ್ಲಿ ಅವರು ಯಾವ ರೀತಿ ವರ್ತಿಸುತ್ತಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಯಾವ ರೀತಿಯಾಗಿ ಹೇಳುತ್ತಿದ್ದಾರೆ ಎಂಬುದನ್ನು ನೀವೊಂದು ಆತ್ಮಾವಲೋಕನ ಮಾಡಿಕೊಂಡು ನಿಜವಾದ ಮಿತ್ರರ್ಯಾರು, ನಿಜವಾದ ಹಿತೈಷಿಗಳ್ಯಾರು ಎಂಬುದನ್ನು ಈ ಫೆಬ್ರವರಿ ತಿಂಗಳು ನಿಮಗೆ ಮನದಟ್ಟು ಮಾಡಲಿದೆ. ಏಕೆಂದರೆ ನಿಮ್ಮ ಮೇಲೆ ವಿನಾಕಾರಣ ಅಥವಾ ಮಾತ್ಸರ್ಯದಿಂದ, ಅಸೂಯೆಯಿಂದ ಏನು ಅಪಪ್ರಚಾರ ಮಾಡುತ್ತಿದ್ದಾರೋ ಅದು ನಿಮಗೆ ಹಾಗೂ ನಿಮ್ಮ ಆಪ್ತರಿಗೆ ಬೇಸರವನ್ನು ಉಂಟು ಮಾಡಬಹುದು. ಹಾಗೆಯೇ ಚಿಂತೆ, ದುಗುಡ, ಆತಂಕಗಳನ್ನು ತರಬಹುದು. ಕಾನೂನಾತ್ಮಕ ಹೋರಾಟದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆಯೇ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಬಿರುಕು ಬರಬಹುದು. ಅಪಾರ್ಥಗಳು ಹೆಚ್ಚಾಗಿ ಮಾತಿಗೆ ಮಾತು ಬೆಳೆದು ವಾಗ್ವಾದಗಳಿಂದ ಕಲಹವು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಉಂಟು. ಪ್ರೇಮಿಗಳು ಈ ತಿಂಗಳು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದೇ ಒಳ್ಳೆಯದು. ಏಕೆಂದರೆ ಕರ್ಮಸ್ಥಾನದಲ್ಲಿರುವಂತಹ ಬೃಹಸ್ಪತಿಯ ಸಂಚಾರವು ಜೂನ್ 2ನೇ ತಾರೀಕಿನಿಂದ ನಿಮ್ಮ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಂತಹ ಸಮಯದಲ್ಲಿ ನೀವು ವೈಯಕ್ತಿಕ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅಲ್ಲಿಯವರೆಗೂ ಆತುರ ಪಡಬೇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವಂತಹ ಕನ್ಯಾ ರಾಶಿ ಸಂಜಾತರಿಗೆ ಈ ತಿಂಗಳು ವಿಶೇಷವಾದಂತಹ ಎಚ್ಚರಿಕೆ ಹಾಗೂ ಜಾಗೃತೆಯನ್ನು ವಹಿಸಬೇಕು. ಏಕೆಂದರೆ ನಂಬಿದವರಿಂದಲೇ ಮೋಸವಾಗುವಂತಹ ಸಾಧ್ಯತೆ ಹೆಚ್ಚಿರುವುದರಿಂದ ತಿಂಗಳ ಮೊದಲಾರ್ಧ ಅಂದರೆ ಫೆಬ್ರವರಿ 15ನೇ ತಾರೀಕಿನವರೆಗೂ ನೀವು ವಿಶೇಷ ಜಾಗ್ರತೆಯಿಂದ ಇರಬೇಕು. ಫೆಬ್ರವರಿ 15ರಿಂದ ಆದಿತ್ಯನು ನಿಮ್ಮ 6ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ಶತ್ರು ಪೀಡನೆಯು ಕಡಿಮೆಯಾಗಲಿದೆ. ಹಾಗೆಯೇ ಶತ್ರುಗಳ ವ್ಯೂಹಕ್ಕೆ ಅಥವಾ ಕುತಂತ್ರಕ್ಕೆ ನೀವು ಬಲಿಯಾಗದೆ ಶತ್ರುಗಳ ವಿರುದ್ಧ ಗೆಲ್ಲುವಂತಹ ಒಂದು ಶುಭ ಸನ್ನಿವೇಶಗಳು, ಯಶಸ್ವಿ ಸನ್ನಿವೇಶಗಳು ನಿಮಗೆ
ಪೂರಕವಾಗಿರುವಂತಹ ಸಂದರ್ಭಗಳು ಕೂಡಿ ಬರಲಿದೆ. ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ತಿಂಗಳ ದ್ವಿತೀಯಾರ್ಧದಿಂದ ಪ್ರತಿನಿತ್ಯವೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ತಪ್ಪಿಸದಿರಿ. ಏಕೆಂದರೆ ಶತ್ರುಗಳ ವಿರುದ್ಧ ಜಯ ಮಾತ್ರವಲ್ಲ, ಉತ್ತಮ ಆರೋಗ್ಯ ಹಾಗೂ ವೃತ್ತಿ ಅಥವಾ ಉದ್ಯೋಗ ಜೀವನದ ಯಶಸ್ಸಿನಲ್ಲಿ ಆದಿತ್ಯನ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ನಿಮಗೆ ಸೂರ್ಯನ ಅನುಗ್ರಹ ಬೇಕಾಗಿರುವುದರಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವಿದೆ. ಉದ್ಯೋಗಿಗಳಿಗೆ ಹಾಗೂ ಸ್ವಯಂ ವೃತ್ತಿಯಲ್ಲಿರುವವರಿಗೆ ಈ ತಿಂಗಳು ಶುಭಾಶುಭ ಮಿಶ್ರ ಫಲವಿರಲಿದ್ದು, ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ನೀವು ಅಂದುಕೊಂಡಂತಹ ಮುಖ್ಯ ಕೆಲಸ ಕಾರ್ಯಗಳು ಮುಂದೂಡಲ್ಪಡಬಹುದು. ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲು, ಪೀಡಾ ಪರಿಹಾರವಾಗಲು ಪ್ರತಿನಿತ್ಯ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಠಿಸಿ. ನಿಮಗೆ ಎಲ್ಲ ರೀತಿಯೂ ಒಳಿತುಂಟಾಗಲಿ ಎಂದು ಆ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಿಮ್ಮ ಕಾಮೆಂಟ್ಸ್ ತಿಳಿಸಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತಾ, ಮತ್ತೆ ಮುಂದಿನ ತಿಂಗಳ ಮಾಸಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.